ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ವರ್ಲ್ಡ್ ನ್ಯೂಸ್ ಟಿವಿ. ಸೊ ಇವಾಗೆಲ್ಲ ಟ್ರೆಂಡಿಂಗ್ ಆಗಿರೋ ನ್ಯೂಸ್ ಅಂದರೆ ಯಾವುದು ಅಂತ ನಿಮಗೆ ಗೊತ್ತೇ ಇದೆ. ಪವಿತ್ರ ಗೌಡ ಮತ್ತೆ ಗರ್ಭಿಣಿ, ಪರಪ್ಪನ ಅಗ್ರಹಾರ ಜೈಲು ಕೋಣೆಯಲ್ಲಿ ಹೊಸ ಸಂಚಲನ. ನಮಗೆಲ್ಲ ಗೊತ್ತೇ ಇರೋಂತೆ ಇವಾಗ ತೂಗುದೀಪ್ ಅಂದರೆ ದರ್ಶನ್ ತೂಗುದೀಪ್ ಅವರು ಮತ್ತು ಪವಿತ್ರ ಜೊತೆ ಇರೋ ಗ್ಯಾಂಗ್ ಬಗ್ಗೆ ತುಂಬಾ ಕೊಲೆ ಪ್ರಕರಣದಲ್ಲಿ ತುಂಬಾ ಗಾಸಿಪ್ ಇದೆ. ನಮಗೆ ಗೊತ್ತಿರೋ ಹಾಗೆ ದರ್ಶನ್ ತೂಗುದೀಪ್ ಅವರ ಆತ್ಮೀಯ ಗೆಳತಿ ಹಾಗೂ ಕನ್ನಡ ಸಿನಿಮಾ ರಂಗದ ಮಾಜಿ ನಟಿ ಎಂದು ಪವಿತ್ರ ಗೌಡನ ಹೇಳ್ಬೋದು. ಅವರು ಇತ್ತೀಚೆಗೆ ನಡೆದಂಥ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ಮುದ್ದೆ ಸವಿತಾ ಇರೋದು ನಮಗೆಲ್ಲ ಗೊತ್ತಿರೋ ವಿಷಯ. ಆ ಪವಿತ್ರ ಗೌಡ ಜೊತೆ ದರ್ಶನ್ ತಂಡನೂ ಕೂಡ ಜೈಲಿನಲ್ಲಿದೆ. ಇವಾಗ ಪವಿತ್ರ ಗೌಡ ಪ್ರೆಗ್ನೆಂಟ್ ಅಂದರೆ ಗರ್ಭಿಣಿ ಅನ್ನೋ ಒಂದು ನ್ಯೂಸ್ ಕೇಳಿ ಬರ್ತಾ ಇದೆ. ದರ್ಶನ್ ತೂಗುದೀಪ್ ಮತ್ತು ಪವಿತ್ರ ಗೌಡ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ಕೊಲೆ ಕೇಸಲ್ಲಿ ಮುಖ್ಯ ಆರೋಪಿಯಾಗಿ ಜೈಲು ಸೇರಿದ್ದಾರೆ. ಅದು ನಮಗೆಲ್ಲ ಗೊತ್ತೇ ಇರೋ ಹಾಗೆ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿಗಳ ಹಿಂದೆ ಈ ಇಬ್ಬರು ನರಳಾಟ. ಅವರಿಬ್ಬರು ತುಂಬಾ ಹಿಂಸೆ ಪಡ್ತಿದ್ದಾರೆ. ಹೇಳಬೇಕು ಅಂದರೆ ಮಾಡಿದ್ದುಣ್ಣು ಮಾರಾಯ ಅಲ್ವಾ. ಇವಾಗ ಗಾಂಧಿನಗರದಲ್ಲ ಏನೇನು ನಡೀತಾ ಇದೆ ಅಂದರೆ ಓಡಾಡ್ತಿದೆ ಅಂದರೆ ಪವಿತ್ರ ಗೌಡ ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋ ಸುದ್ದಿ ಕೇಳ್ತಾ ಇದೆ. ಒಂದನೇ ಅಂದರೆ ಪವಿತ್ರ ಗೌಡ ಎರಡನೇ ಮಗುಗೆ ಪ್ರೆಗ್ನೆಂಟ್ ಆಗ್ತಿದ್ದಾಳಾ ಅನ್ನೋದೇ ಒಂದು ಸುದ್ದಿ. ಅವಳು ಪವಿತ್ರ ಗೌಡ ಅವರು ಆಲ್ರೆಡಿ ಫಸ್ಟ್ನೇ ಮಗು ತನ್ನ ಫಸ್ಟ್ನೇ ಪತಿಯಿಂದ ಡೈವರ್ಸ್ ಆಗಿದೆ ಅವ್ರಿಗೆ. ಇವಾಗ ಮತ್ತೆ ಎರಡನೇ ಮಗು ಗರ್ಭಿಣಿ ಆಗಿದ್ದಾರಂತೆ. ಹೌದಾ ಇಲ್ವೋ ಅನ್ನೋದು ನಾವು ತಿಳ್ಕೊಬೇಕು. ಇಂದೀಗ ಪವಿತ್ರ ಗೌಡ ಅವರು ಗರ್ಭಿಣಿ ಆಗಿದ್ದಾರೆ ಎಂಬ ಸುದ್ದಿ ಹಬ್ಬಿಕೊಂಡಿದೆ. ಈಗ ಕುರಿತಾಗಿ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಇಡಿದು ಗಾಂಧಿನಗರದಲ್ಲಿ ಗಲ್ಲಿಯಲ್ಲಿ ಕೂಡ ಭಾರಿ ದೊಡ್ಡ ಚಂಚಲ ಮೂಡಿಸ್ತಾ ಇರೋಂಥ ವಿಷಯ ಇದು. ಅದಕ್ಕೆ ಪವಿತ್ರ ಗೌಡ ಅವರು ಇವಾಗಿರೋ ಒಬ್ಬ ಮಗಳು ಇದ್ದು ಇವಾಗ ಒಬ್ಳು ಮಗಳಿದ್ದಾಳೆ ಅವ್ರಿಗೆ. ಪವಿತ್ರ ಗೌಡ ಮಗಳಿದ್ದಾಳೆ. ಮೊದಲ ಗಂಡನಿಂದ ಅವಳಿಗೆ ಪವಿತ್ರಗೊಂಡು ಮಗುವನ್ನು ಪಡೆದಿದ್ದಾರೆ. ಇವಾಗ ಎರಡನೇ ಮಗು ತಾಳಿ ಆಗ್ತಿದೆ. ಇದು ಗಾಳಿ ಸುದ್ದಿನೋ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅಂದರೆ ಈಗ ಎಷ್ಟು ಬೇಗ ನ್ಯೂಸ್ ಹರಡುತ್ತೆ ಅಂದರೆ ಬೇಗ ಟಕ್ ಅಂತ ಒಂದು ಚಿಟಿಕೆ ಅಷ್ಟೊತ್ತಿಗೆ ಮೈಲಿ ದೂರ ಸುದ್ದಿ ಬಂದ್ಬಿಡುತ್ತೆ ನಮಗೆ. ಹಾಗಾಗಿ ಈ ಸುದ್ದಿ ನಿಜನಾ ಅಲ್ವೋ ಅನ್ನೋದು ನಮಗೆ ಕುತೂಹಲಕಾರಿ ವಿಷಯ ಆಗಿರ್ಬೋದು. ಹೀಗಾಗಿ ಈ ಕುರಿತು ಚರ್ಚೆ ಕೂಡ ನಡೀತಾ ಇದೆ, ಜೋರಾಗಿದೆ ಚರ್ಚೆ ಕೂಡ. ಆದ್ದರಿಂದ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಲಾಗುತ್ತಿಲ್ಲ ನಮಗೆ. ಹೀಗಾಗಿ ಕ್ಷಣ ಸುದ್ದಿಗಾಗಿ ಊಹಾಪೋಹಗಳೇ ಹೆಚ್ಚಾಗಿದೆ. ಕಳೆದ 2 ದಿನದಿಂದ ಈ ಕುರಿತಾಗಿ ನಿರಂತರ ಪೋಸ್ಟ್ ಮತ್ತು ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಮತ್ತು ಪವಿತ್ರ ಗೌಡ ಅವರು ಇನ್ನೊಂದು ಮಗುವನ್ನು ಪಡೆಯುತ್ತಾರೆ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಗಂಭೀರ ಕೋಪಗಳು ಹೇಳಲಾಗ್ತಿದೆ. ಇದು ಎಷ್ಟು ಸುಳ್ಳು ಎಷ್ಟು ನಿಜ ಅಂದರೆ ಮಾವಿನಕಾಯಿ ಕೇಳಿದ್ದಕ್ಕೆ ಪವಿತ್ರ ಗೌಡ ಪ್ರೆಗ್ನೆಂಟ್ ಅಂತ ಮಾವಿನಕಾಯಿ ಕೇಳಿದ್ರೆ ಯಾವ ಊಹೆಪೋಹೆಗಳು ಇವೆಲ್ಲ. ಅದರಿಂದ ಪವಿತ್ರ ಗೌಡ ಪ್ರೆಗ್ನೆಂಟ್ ಅಲ್ಲ. ಒಂದು ಮಾವಿನಕಾಯಿ ಕೇಳಿದ್ರಕ್ಕೆ ಯಾವುದೇ ಸಾಕ್ಷಿಯೇ ಇಲ್ಲ. ಮಾವಿನಕಾಯಿ ಕೇಳಿದ್ದಕ್ಕೆ ಹಿಂಗೆ ಪ್ರೆಗ್ನೆಂಟ್ ಅನ್ನೋ ನ್ಯೂಸ್ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಇದೆಲ್ಲ ಊಹಾಪೋಹಗಳಷ್ಟೇ. ಪವಿತ್ರ ಗೌಡ ಇದು ಸುಳ್ಳು ಸುದ್ದಿ ಅಂತ ಹೇಳಲಾಗ್ತಿದೆ. ಅವ್ರು ಜೈಲಲ್ಲಿರೋರಿಗೆ ನ್ಯೂಸ್ ಚಾನಲ್ ನಮಗೆ ಗೊತ್ತೇ ಇಲ್ಲ ಏನಾಗ್ತಿದೆ ಅಂತ. ಸೊ ಅದರಿಂದ ನಮಗೆ ಊಹಾಪೋಹಗಳೇ ಜಾಸ್ತಿ ಆಗಿದೆ. ಸೊ ಇನ್ನು ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್